ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ನ್ಯಾಯಾಂಗ ಸಭಾಂಗಣದಲ್ಲಿ ನ್ಯಾಯಾಂಗ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಾನೂನು ಸೇವಾ ಸಮಿತಿ, ಮಾಜಿ ದೇವದಾಸಿಯರ ಸಂಘ, ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಿಸಲಾಯಿತು. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಯೋಗೇಶ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ಯಾನಲ್ ವಕೀಲರಾದ ಸಿ. ವಿರೂಪಾಕ್ಷಪ್ಪ ಹಾಗೂ ದೇವದಾಸಿ ಪುನರ್ವಸತಿ ಯೋಜನಾ ಅಧಿಕಾರಿ ಗುನ್ನಳ್ಳಿ ನಾರಾಯಣಪ್ಪ ದಿನಾಚರಣೆಗೆ ಸಂಬಂಧಿಸಿದ ಮಾಹಿತಿ ನೀಡುವ ಮೂಲಕ ಉಪನ್ಯಾಸ ನೀಡಿದರು. ಮಾಜಿ ದೇವದಾಸಿ ಮಹಿಳೆಯರ ಅರಿವು ನೆರವು ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಇಲಾಖೆಯಿಂದ ನಾವು ಕಳೆದ ತಿಂಗಳು ಮಾತ್ರ ಈ ಒಂದು ಇಲಾಖೆಯಲ್ಲಿ ಜಾಯ್ನ್ ಆಗಿದ್ದೀವಿ. ಒಂದು ತಿಂಗಳಾಗಿದೆ. ಆಗಲೇ ಈ ಒಂದು ಕಾನೂನು ಸೇವೆಗಳ ಸಮಿತಿಯಿಂದ ಕೂಡ ಈಗ ನಮ್ಮ ಇಲಾಖೆಗೆ ಡಿಸೆಂಬರ್ ತಿಂಗಳಲ್ಲಿ ಹಿರೇಹೆಗ್ದಾಳ ಗ್ರಾಮ ಪಂಚಾಯಿತಿಯಿಂದ 29 ಜನರ ಒಂದು ದೇವದಾಸಿಯವರು ಪಟ್ಟಿ ಅದು ಉರುಳಿಯಾಳಾಗಿ ತಪ್ಪಾಗಿ ಗ್ರಾಮ ನಮೂದಾಗಿದ್ದು ಸರ್ವೆ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 2007-8ರಲ್ಲಿ ಏನು ಸರ್ವೆ ಮಾಡಿದ್ದು ಆ ಪಟ್ಟಿಯಲ್ಲಿ ತಪ್ಪಾಗಿ ಗ್ರಾಮ ಇದಾಗಿರೋದ್ರಿಂದ ಅದನ್ನೆಲ್ಲ ಫೈಲ್ ಮಾಡಿ ಡಿ ಆಫೀಸಿನ ಮುಖಾಂತರ ರಾಜ್ಯ ಮಹಿಳೆಯರ ಅಭಿವೃದ್ಧಿ ನಿಗಮಕ್ಕೆ ನಾವೆಲ್ಲ ಸಲ್ಲಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈಗ ದೃಢೀಕರಣಕ್ಕೆ ಕೂಡ 29 ಜನ ಅವರು ಸಲ್ಲಿಸಿದ್ರು. ಯಾಕಂದ್ರೆ ಈಗ ಅವ್ರ ವಸತಿಗಳು ಬಂದಿದ್ದಾವೆ, ಮನೆಗಳ ಕಟ್ಟಲಿಕ್ಕೆ ಕೂಡ. ಈಗ ಅದರಲ್ಲಿ 17 ಜನರಿಗೆ ಆಲ್ರೆಡಿ ದೃಢೀಕರಣ ಆಗಲೇ ಅನುಮೋದನೆ ಆಗಿದೆ. ಇನ್ನ 11 ಜನರಿಗೆ ಮಹಿಳೆಯರಿಗೆ ಕೆಲವು ಕಾರಣಾಂತರಗಳಿಂದ, ಉದಾಹರಣೆ ಅವಾಗ ಸರ್ವೇನಲ್ಲಿ ಏಜ್ ಏನಿದನೋ ಈಗ ಆಧಾರ್ ಕಾರ್ಡ್ನಲ್ಲಿ ಏಜ್ ಇದನೋ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ವೋಟರ್ ಐಡಿಯಲ್ಲಿ ಒಂದು ಏಜ್ ಇದೆ, ಆಧಾರ್ ಕಾರ್ಡಲ್ಲಿ ಒಂದು ಏಜ್ ಇದೆ, ಪಡಿತರ ಚೀಟಿಯಲ್ಲಿ ಒಂದು ಏಜ್ ಇದೆ, ಈಗ ಇದರಲ್ಲಿ ಕ್ಯಾಸ್ಟ್ ಇನ್ಕಮ್ನಲ್ಲಿ ಒಂದು ಏಜ್ ಇದೆ. ಯಾವ ಏಜ್ಗಳು ಕೂಡ ಇದು ವಯಸ್ಸು ತುಲನಾತ್ಮಕವಾಗಿ ನಾವು ಯೋಚನೆ ಮಾಡಿದಾಗ ಟ್ಯಾಲಿ ಆಗ್ತಿಲ್ಲ ಅಂತ 11 ಒಂದು ದೇವದಾಸಿ ಮಹಿಳೆಯರನ್ನ ಪಟ್ಟಿ ಇದು ಮಾಡಿದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ನಮ್ಮ ಇಲಾಖೆಯಿಂದ ಅವರಿಗೆ ಕೊಡಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಭರವಸೆ ನೀಡುತ್ತೇನೆ. ಅದೇ ರೀತಿಯಾಗಿ ಮಾಜಿ ದೇವದಾಸರಿಗೆ ಇಲಾಖೆಯಿಂದ ದೇವದಾಸಿ ಅಭಿವೃದ್ಧಿ ಪುನರ್ವಸತಿ ಯೋಜನೆಯಿಂದ ನಾವು ಪ್ರತಿ ತಿಂಗಳು ಕೂಡ ಅವರಿಗೆ ಮಾಸಾಶನವನ್ನ ನೇರವಾಗಿ ಯಾವುದೇ ಒಂದು ಕೈಯಲ್ಲಿ ಯಾರಲ್ಲಿ ದುಡ್ಡು ಮುಟ್ಟದೆ ಅವ್ರ ಅಕೌಂಟಿಗೆ ನೇರವಾಗಿ 1,500 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೂಡ ಸರ್ಕಾರ ಈಗಾಗಲೇ ಆಗ್ತಾ ಇದೆ. ಯಾರಿಗೆ ಸರಿಯಾಗಿ ಬರ್ತಾ ಇಲ್ಲ ಅಂತವ್ರು ಕೂಡ ನಮಗೆ ಅರ್ಜಿ ಕೊಡೋದ್ರ ಮುಖಾಂತರ DBT ಸೆಲ್ ಅಂತ ಓಪನ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಡೈರೆಕ್ಟ್ ಟ್ರಾನ್ಸ್ಫರ್ ಮನಿ ಅಂತೇಳಿ, ಅಂದ್ರೆ ನೇರವಾಗಿ ಫಲಾನುಭವಿಗೆ ತಲುಪುವಂತ ಅಕೌಂಟಿಗೆ ಹೋಗುವಂತ ಒಂದು ಸೌಲಭ್ಯವನ್ನ DBT ಸೆಕ್ಷನ್ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಆ ಸೆಕ್ಷನ್ಗೆ ನಮ್ಮ ಎಲ್ಲ ದಾಖಲಾತಿಗಳನ್ನ KYC ಅಪ್ಡೇಟ್ ಮಾಡಿ ನಾವು ಕಳಿಸ್ತೀವಿ. ನೀವು ಯಾರಾದರೂ ಆ ಥರ ಮಾಸಾಶನ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು CDPO ಆಫೀಸ್ನಲ್ಲಿ ನಾನೇ ಇರ್ತೀನಿ, ನಮ್ಮ ಗಮನಕ್ಕೆ ತಗೊಂಬಂದು ನೀವು ಅರ್ಜಿ ಒಂದು ಬರ್ಬಿಟ್ರೆ ದಾಖಲಾತಿ ಕೊಟ್ಟರೆ ನಾನು ಕಳಿಸೋಂಥ ವ್ಯವಸ್ಥೆ ಮಾಡ್ತೀನಿ. ಮತ್ತು ಇನ್ನೂ ಒಂದು ಈಗಾಗಲೇ ಸರ್ ಈಗ ವೇದಿಕೆಯಲ್ಲಿ ಮಾತಾಡ್ದಂಗೆ ದೇವದಾಸಿ ಪದ್ಧತಿ ಅನ್ನೋದು ಒಂದು ಅನಿಷ್ಟ ಪದ್ಧತಿ. ಅದು ಯಾವ ಹಿಂದಿನಿಂದ ಬಂದಿದೆ. ಈಗ ನಾವು ಇಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಬಳಕೆಯನ್ನು ನಾವು ತೆಗೆದಾಕ್ಬೇಕಂತ ಹೇಳಿದ್ರೆ ನಮ್ಮ ಸಂವಿಧಾನದ ಮುಖ್ಯ ಆಶಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮುಖ್ಯ ಆಶಯ ಅಡಿಯಲ್ಲಿ ಕೂಡ ನಾವು ಇವತ್ತು ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಶಿಕ್ಷಣ, ಸಂಘಟನೆ, ಹೋರಾಟ, ಈ 3 ನಾವು ಸರಿಯಾಗಿ ಬಳಸ್ಕೊಂಡ್ರೆ ಹೋದ್ರೆ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಹೆಣ್ಣಾಗಿ ಗಂಡಾಗಿ ಶಿಕ್ಷಣ ಕೊಡ್ರಿ. ಅವ್ರು ಎಷ್ಟು ಹೋದ್ರು ಇವತ್ತು ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದ್ದಾವೆ, ಹಾಸ್ಟೆಲ್ಗಳಿದ್ದಾವೆ, ಮುರಾರ್ಜಿ ವಸತಿ ಶಾಲೆಗಳಿದ್ದಾವೆ, ಪಾಲಿಟೆಕ್ನಿಕ್ ಕಾಲೇಜ್ ಇದೆ. ಲಕ್ಷಾಂತರ ರೂಪಾಯಿ ಕಟ್ಬೇಕಂಬುದು ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಗುಣಮಟ್ಟದ ಶಿಕ್ಷಣ ಸಿಗ್ತಿದೆ, ಸಾಕಷ್ಟು ನುರಿತ ಉಪನ್ಯಾಸಕರಿದ್ದಾರೆ, ಎಲ್ಲರೂ ಇದ್ದಾರೆ. ನಿಮ್ಮ ಮಕ್ಕಳನ್ನು ಕೂಡ ಸಾಕಷ್ಟು ವಿದ್ಯಾಭ್ಯಾಸ ಪಡ್ರಿ. ನಿಮ್ಗೆ ಎಷ್ಟೇ ಕಷ್ಟ ಆಗಲಿ, ಕೂಲಿ ನಾಲಿ ಮಾಡಿ ಆದರೂ ನೀವು ಮಿನಿಮಮ್ ಒಂದು ಪದವಿ, ಮಾಸ್ಟರ್ ಡಿಗ್ರಿ ಪದವಿ ಮಾಡಲೇಬೇಕಂತ ಹೇಳೋದು ನಮ್ಮ ಮುಖ್ಯ ಆಶಯ. ಯಾಕಂದ್ರೆ ಯಾವುದೇ ಒಂದು ಸಮಾಜದ ಪಿಡುಗಳನ್ನು ಹೋಗ್ಬೇಕಂತಂದ್ರೆ ಶಿಕ್ಷಣ ಮೊದಲ ಆದ್ಯತೆ. ಶಿಕ್ಷಣದಿಂದ ಮಾತ್ರ ನಾವು ಏನಾದರೂ ಒಳ್ಳೆದನ್ನ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ತಪ್ಪು ಮಾಡ್ತಾರೆ ಅವರಿಗೆ ಅರಿವಿಲ್ದಂಗೆ ತಪ್ಪು ಮಾಡ್ತಾರೆ. ತಪ್ಪು ಅಂತ ಅವ್ರಿಗೆ ಗೊತ್ತಾಗಲ್ಲ, ಬಟ್ ಅವ್ರಿಗೆ ಜ್ಞಾನ ಇಲ್ಲ, ಅವ್ರಿಗೆ ಏನ್ ಮಾಡ್ಬೇಕಂತ ಅರಿವಿಲ್ಲ. ಆ ಅರಿವಿನ ಒಂದು ಕೊರತೆಯಿಂದ ಕೂಡ ತಪ್ಪುಗಳಾಗೋ ಸಾಧ್ಯತೆಗಳಿರ್ತವೆ. ಇಂತಹ ತಪ್ಪು ಆಚರಣೆಗಳು ಕೂಡ ಕಂಟಿನ್ಯೂ ಆಗ್ತಾ ಇರ್ತವೆ. ಅಂತವಕ್ಕೆ ಅವಕಾಶ ಮಾಡಿಕೊಡದೆ ಮಾಜಿ ದೇವದಾಸರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಬಂದಿದೆ. ಈಗ ಆಲ್ರೆಡಿ 6ರಿಂದ 14 ವರ್ಷದ ಮಕ್ಕಳಿಗೆ ದೇಶದ ಪ್ರತಿಯೊಂದು ಮಗುವಿಗೂ ಕೂಡ ಕಡ್ಡಾಯ ಶಿಕ್ಷಣವನ್ನ ಕೊಡಲೇಬೇಕು. ಯಾರು ಶಿಕ್ಷಣ ಕೊಡೋದಿಲ್ಲ ಅಂತರ ಮೇಲೆ ಕೇಸ್ ಹಾಕುವಂತ ಕಾನೂನುಗಳು ಕೂಡ ಈಗ ಆಲ್ರೆಡಿ ಬಂದಿದ್ದಾವೆ. ನೀವು ನಿಮ್ಮ ಮಕ್ಕಳನ್ನ ಶಿಕ್ಷಣವಂತರನ್ನ ಮಾಡಿ ನೀವು ಪಡುವಂತ ಕಷ್ಟಗಳು ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಉನ್ನತ ಶಿಕ್ಷಣ ಪಡೆದು ಅವ್ರು ಸರ್ಕಾರಿ ನೌಕರಿ ಸಿಗ್ತದೋ ಬಿಡ್ತದೋ ಎರಡನೇ ಪ್ರಶ್ನೆ. ಆದ್ರೆ ಸಮಾಜದಲ್ಲಿ ಒಂದು ತಲೆ ಎತ್ತಿ ಸ್ವಂತ ದುಡಿಮೆಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಒಂದು ದುಡಿದು ಜೀವನ ಮಾಡುವಂತ ಶಕ್ತಿ, ಸಾಮರ್ಥ್ಯ ಕೂಡ ಅವರಲ್ಲಿ ನಮ್ಮ ಮಕ್ಕಳಲ್ಲಿ ಬೆಳಿಬೇಕಂತ ಹೇಳಿದ್ರೆ ಮೊದಲನೇದಾಗಿ ಶಿಕ್ಷಣ ಬೇಕು.
ಶಿಕ್ಷಣ ಆದ ನಂತರ ಸಂಘಟನೆ. ಈಗ ನೀವು ಒಬ್ಬೊಬ್ಬರಿಗೆ ಮನೆಗೆ ಬಂದು ಹೇಳಕ್ಕಾಗಲ್ಲ. ಈ ತರ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಇದೇನು ಸ್ನೇಹ ಸಂಸ್ಥೆ ಇರ್ಬೋದು, ವಿಮುಕ್ತಿ ಇರ್ಬೋದು, ಇವರು ಸಂಘಟನೆ ಮುಖಾಂತರ ನಿಮ್ನೆಲ್ಲ ಕೊಡಿಸಿದ್ರೆ. ಯಾಕಂತ ಹೇಳಿದ್ರೆ ಒಂದು ಮಾಸ್ ಅವೇರ್ನೆಸ್ ಬಗ್ಗೆ ನಿಮ್ಗೆ ಹೊರತಕ್ಕಂಥದ್ದು. ನಾವಾಗಿ ಬಂದು ಮನೆಗೆ ಕೊಡಕ್ಕಾಗೋದಿಲ್ಲ. ಇಂಥ ಕಾರ್ಯಕ್ರಮಗಳನ್ನ ನೀವು ಹೆಚ್ಚೆಚ್ಚು ಉಪಯೋಗ ಮಾಡಬೇಕು. ಸಭೆಗಳಲ್ಲಿ, ಇಂಥ ಸಭೆಗಳಲ್ಲಿ ಬರ್ತಿರ್ತವೆ, ನಿಮಗೆ ಮಾಹಿತಿ ತಗೊಂಡು ಹೋಗ್ಬೇಕು. ನಿಮ್ಗೆ ಏನಾದ್ರೂ ಗೊಂದಲಗಳಿತ್ತಂದ್ರೆ ಇಲಾಖೆಗಳನ್ನ ಭೇಟಿ ಮಾಡಬೇಕು. ಇಲಾಖೆಯವರು ಕೆಲಸ ಮಾಡಲಿಲ್ಲ, ಅಧಿಕಾರಿಗಳಾಗಿ ಚಾಟಿ ಬೀಸುವಂತಹ ಒಂದು ಕೆಲಸವನ್ನ ಅವ್ರು ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ಆಲ್ರೆಡಿ ನಮ್ಮ ಗಮನಕ್ಕೆ ಬಂದಿದೆ. ನಾನೀಗ 1 ತಿಂಗಳಲ್ಲಿ ಆದ್ರೂ ಕೂಡ ಇವರ 2 ಪತ್ರಗಳನ್ನು ನಾನು ತಗೊಂಡು ನನ್ನ ಜಿಲ್ಲಾ DDP ಅವರಿಗೆ ಕೂಡ ಗಮನಕ್ಕೆ ತಗೊಂಡು ರಾಜ್ಯ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಆಲ್ರೆಡಿ. ಮುನ್ನ ಒಂದು ಆರೋಗ್ಯ ಶಿಬಿರ ಅಂತೇಳಿ ನಾವು ಇಲಾಖೆಯಿಂದ ಮಾಡ್ತೀವಿ ಮಾಜಿ ದೇವದಾಸರಿಗೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅಂತದಲ್ಲಿ ಬ್ಲಡ್ ಚೆಕಪ್ ಮಾಡೋದಿರ್ಬೋದು, HIV ಟೆಸ್ಟ್ ಇರ್ಬೋದು, ಮತ್ತು ಅವರಿಗೆ ಶಾರೀರಿಕವಾಗಿ ಯಾವ ಸಮಸ್ಯೆಗಳಿರ್ತೋ ಅಂತ ಸಮಸ್ಯೆಗಳನ್ನ ಅಲ್ಲಿ ಡಾಕ್ಟರ್ ಮುಖಾಂತರ ಚೆಕ್ ಮಾಡಿಸಿ ಅವರಿಗೆ ಮುಂದಿನ ರೆಫರ್ನ ಜಿಲ್ಲಾ ಹಂತಕ್ಕೆ ಕೂಡ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಜಿ ದೇವದಾಸರಿಗೆ ವಸತಿ ಯೋಜನೆ ಏನಂತ ಹೇಳಿದ್ರೆ, ಈಗಾಗಲೇ ನಾವು 21ನೇ ಶತಮಾನದಲ್ಲಿದ್ದೀವಿ. ಇನ್ನೂ ಕೆಲವು ಜನಗಳಿಗೆ ನಮ್ಮ ಅದರಲ್ಲಿ SC/ST ಪ್ರದೇಶಗಳಲ್ಲಿದ್ದವಲ್ಲ, ಇನ್ನೂ ಗುಡಿಸಲುಗಳು, ಇನ್ನು ವಸತಿ ರಹಿತ ಮಕ್ಕಳು ಅಥವಾ ಕುಟುಂಬಗಳು ಎಷ್ಟೋ ಇದ್ದಾವೆ. ಅಂತರಿಗೆ ಕೂಡ ಇಲಾಖೆಯಿಂದ ನಗರದಲ್ಲಿ ಇದ್ರೆ ಅವರಿಗೆ ಮಿನಿಮಮ್ 15ರಿಂದ 20 ಅಡಿ ಉದ್ದ ಇರಬೇಕು ಜಾಗ ಇದ್ರೆ 2,80,000 ರೂಪಾಯಿ ಅವರಿಗೆ ಸಹಾಯಧನ ಕೊಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ 1,75,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಅದನ್ನು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತಾರೆ. ಯಾರು ಕೂಡ ಅರ್ಜಿಯಲ್ಲಿ ಕೈಯಲ್ಲಿ ಬರೆಯಂಗಿಲ್ಲ. ಆನ್ಲೈನ್ ಒಂದು ಸರ್ಕಾರ ಒಂದು ಆದೇಶ ಮಾಡ್ತದೆ, ಈ ತಾರೀಕಿಂದ ಈ ತಾರೀಕು ಒಳಗೆ ನಾವು ಹಾಕ್ಬೇಕಂತೇಳಿ. ನೀವು ಯಾರಿಗೆ ಅವಶ್ಯಕತೆ ಇದನ್ನ ಅಂತನ್ನ ಆನ್ಲೈನ್ ಅಲ್ಲಿ ಮುಖಾಂತರ ಹೋಗಿ ಹಾಕ್ಬೇಕಾಗುತ್ತೆ. ಇನ್ನು ಒಂದು ಸಾಲ ಸೌಲಭ್ಯಗಳು ಅಂತ ಹೇಳಿದಾಗ, ಈಗ TSP SCBP ಅಂತೇಳಿ ಈಗ ಪರಿಶಿಷ್ಟ ಜಾತಿ ಪಂಗಡದ ಒಂದು ಮಹಿಳೆಯರಿಗೆ ಸುಮಾರು 1 ಲಕ್ಷ ರೂಪಾಯಿವರೆಗೂ ಕೂಡ ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು, ಆ ಜೀವನ ಮಟ್ಟದಿಂದ ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋ ಉದ್ದೇಶದಿಂದ ಈ ಒಂದು 1 ಲಕ್ಷ ರೂಪಾಯಿನೂ ಕೂಡ ಒಂದು ಸಾಲವಾಗಿ ಕೊಡ್ತಾರೆ. ಅದ್ರಿಗೆ 50% ಸಬ್ಸಿಡಿ ಇರುತ್ತೆ, 50% ಸಾಲ ಇರುತ್ತೆ. ಅಂಥದ್ದು ಸೌಲಭ್ಯಗಳು ಕೂಡ ತಾವೆಲ್ಲ ಉಪಯೋಗಿಸಬೇಕು. ಮತ್ತೆ ಈ ಒಂದು ದೇವದಾಸಿ ಪದ್ಧತಿಯನ್ನು ಕೂಡ ನಿರ್ಮೂಲನೆ ಮಾಡೋಕ್ಕಾಗಿರೋ ಇಲಾಖೆಯಿಂದ ಬೀದಿ ನಾಟಕ, ಗೋಡೆ ಬರಹ, ಜಾತ್ರೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ, ಕಾನೂನು ಶಿಬಿರಗಳು, ಇಂತಿಂಥ ಶಿಬಿರ